Hello everyone, this is my new YouTube channel. ಇವತ್ತು ನಾನು ಎ ಡೇ ಇನ್ ಮೈ ಲೈಫ್ ಅನ್ನೋ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಚಲೋ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ನಾನು ಹೊರಗಡೆ ಹೋಗಬೇಕಾಗಿತ್ತು, ಸೊ ಫಟಾಫಟ್ ಅಂತ ರೆಡಿಯಾಗಿ ಹೊರಗಡೆ ಹೊರಟೆ. ಹಾಗೆ ನಡ್ಕೊಂಡು ನಾನು ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ನನ್ನ ಅಣ್ಣ ಅಲ್ಲಿಂದ ನನ್ನ ಪಿಕ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋದ. ಕರಿಷ್ಮಾ, ನಿನ್ನ ಚರಿಷ್ಮಾ ಹಾಳಾಗಬಾರ್ದು. ಅಣ್ಣ ಏನದ ಕರಿಷ್ಮಾ, ಐ ಲವ್ ಯು ಕರಿಷ್ಮಾ. ಏನು ಅಟ್ಯಾಚ್ಮೆಂಟ್ ಬಂದಿರಿ. ಹೇಳಿ, ಯೂಟ್ಯೂಬ್ ಬಗ್ಗೆ ಏನಾದ್ರು ಹೇಳಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಅಷ್ಟರಲ್ಲೇ ಈವ್ನಿಂಗ್ ಆಗಿಬಿಟ್ಟಿತ್ತು. ಮನೆಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು. ಸೊ ನಾನು ಅಣ್ಣ ಡಿಮಾರ್ಟ್ ಕಡೆ ಹೋದ್ವಿ. ಇದ್ರಲ್ಲಿ ತೆಗಿಯೋಕೆ ಆರ್ಟ್ ಆ್ಯಂಡ್ ದ ಆರ್ಟಿಸ್ಟ್. ನಮ್ಮ ಅಣ್ಣ ಇವತ್ತು ಚಿಕನ್ ಯಾವ್ದಣ್ಣ? ಚಿಕನ್ 65 ಅಲ್ಲ, ಇದು ಅಂಬೂರ್ ಚಿಕನ್. ಇದನ್ನ ಮಾಡೋದು ಹೇಳ್ಬೇಕಾ? ಇದಕ್ಕೆ ಫಸ್ಟ್ ಆಫ್ ಆಲ್ ಏನ್ ಹಾಕ್ಬೇಕಂದ್ರೆ ಚಿಕನ್ ಹಾಕ್ಬೇಕು, ಆಮೇಲೆ ಆಚಿ ಚಿಕನ್ ಮಸಾಲ, ಆಮೇಲೆ ಕಾರ್ನ್ಫ್ಲವರ್, ಆಮೇಲೆ ಇದು ಜಿಂಜರ್ ಪೇಸ್ಟ್, ಗಾರ್ಲಿಕ್ ಬೇಕು, ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಎಂತ ಟೇಸ್ಟಿಂಗ್ ಪೌಡ್ರು, ಲೈಟ್ ಕಲರ್ ಪೌಡ್ರು, ಆಮೇಲೆ ಏನಾದ್ರು ಮಿಸ್ ಆಯ್ತಾ? ಅರಿಶಿನ ಪುಡಿ, ಖಾರ ಪುಡಿ, ಆಮೇಲೆ ಎಂತ ಬೇಕಾಗಿದೆ? ಇಷ್ಟೇ. ಇಷ್ಟು ಹಾಕಿ ಉಳಿದಿದ್ದೇನಾದ್ರು ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೋಡಿ, ಇವರಿಗೆಲ್ಲ ಸವಲತ್ತು ಜಾಸ್ತಿ ಆಗಿದೆ. ನಿಶಾ ಮೊಬೈಲ್ ಅಡಿಕ್ಟ್ ಆಗಿಯಲ್ಲ, ಅಡಿಕ್ಟ್ ರಾಜ. ಏಯ್ ಮಗನೇ, ಬಳಿ ಮಗನೇ, ಫುಲ್ ಬಿಸಿ. ಇವಳು ಖಾಲಿ ಪಲಾವ್ ಅಂತ ಅಪರೂಪಕ್ಕೆ ಬರ್ತಾಳೆ ನಮ್ಮ ಮನೆಗೆ. ಯಾವಾಗ ಡಿಮಾರ್ಟಿಗೆ ಹೋಗೋದಿದ್ರೆ ಬರ್ತಾಳೆ ಸಾಮಾನು ಹೊರಕ್ಕೆ. ಆಟೋ ಚಾರ್ಜ್ ಒಂಚೂರು ಕೊಟ್ಟು ಕಳ್ಸೋದು ಅಷ್ಟೇ, ಅದೆಂತ ಮಾಡೋದು. ಮನೆಗೆ ಬಂದ್ರೆ ಬರೀ ತಿನ್ನೋದು ಕುರ್ಕುಲ್ ತಿಂಡಿ. ಹೆಂಗಾಗ ಹಂದಿತಾರೆ ಯಾವ ತರ ಬೋರ್ ಹೊಡ್ಸ್ತಾನಪ್ಪ ಮನೆ ಕರ್ಸಿ. ಬೋರ್ ಏನು ಮಾತಾಡಲ್ಲ, ಏನಿಲ್ಲ. ಕ್ಯಾಮ್ರಾ ನೋಡಿದ್ರೆ ನಾಚ್ಕೊಂತಾನೆ. ನಾಚಿಕೆ ಒಂದು ಡೈಲಾಗ್ ಹೊಡಿಯೋಣ ಅದ್ರ ಮೂವಿದು. ಅಲ್ಲಿ ಒತ್ತಿದ್ರೆ ಮೂವಿದು ನಂದೇ ಓನ್ ಡೈಲಾಗ್ ಹೊಡಿತೀನಿ ಕೇಳು. ನಾನು ಇವತ್ತು ನೈಸ್ ರೋಡಲ್ಲಿ ಹೋದ್ನಾ, ಪೊಲೀಸರು ನೈಸ್ ರೋಡಲ್ಲಿ ಮೈಸೂರು ಟು ಎಲ್ಲಿಂದ ಅದು ಇಲ್ಲೇ ಇದರಿಂದ ರಾಮನಗರ ಟು ಮೈಸೂರು ರೋಡು, ನೈಸ್ ರೋಡಿಂದ ಹೋಗ್ತಾ ಇದ್ದೆ. ಯಾರು ಟೂ ವೀಲರ್ಸ್ ಹೋಗಲ್ಲ, ನಾನು ಹೋಗೋಣ ಅಂತ ಹೋದ್ನಾ. ನಾನು ಕುರಿ ತರ ಹೋಗ್ತಾ ಇದ್ದೆ, ಪೊಲೀಸರು ಸಿಂಹ ತರ ಕಾಯ್ತಾ ಇದ್ರು. ಹೋದ್ರು, ಓವರ್ ಸ್ಪೀಡಿಂಗು ಅದು ಇದು ಅಂತ ಫೈನ್ ಎಲ್ಲ ಕೇಳಿದ್ರು. ಆಮೇಲೆ 500 ರೂಪಾಯಿ ಕೇಳಿದ್ರು. ಆಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಿದೆ, ಕಾದೆ, ತಾಳ್ಮೆ ತಗೊಂಡೆ. ಆಮೇಲೆ ಒಂದು 200 ರೂಪಾಯಿ ಕೊಟ್ಟೆ. ಪಾಪು ಇದು ಹಂಗೆ ಹೆಂಗೆ ಸೆಂಟಿಮೆಂಟ್ ಡೈಲಾಗ್ ಹೊಡೆದು 200 ರೂಪಾಯಿಗೆ ಡೀಲ್ ಮಾಡಿದೆ. ಹಂಗೆ ಡೀಲ್ ಮಾಡಿದೆ 200 ರೂಪಾಯಿಗೆ. ಆಮೇಲೆ ಬರ್ತಾ ಅನ್ನಿಸ್ತು, ಸರ್ವಿಸ್ ರೋಡಲ್ಲಿ ಬಂದ. ಅವಾಗ ಅನ್ನಿಸ್ತು, ಟ್ಯಾಕ್ಸ್ ಕಟ್ಟೋದು ನಾವು, ನಮ್ಮ ದುಡ್ಡು, ನಮಗೆ ಓಡಾಡೋಕ್ಕೆ ಜಾಗ ಇಲ್ಲ ಅಲ್ಲಿ, ಬರೀ ಕಾರ್ ಮಾತ್ರ 4 ವೀಲರ್. ಬೇಜಾರಾಯಿತು, ಸ್ವಲ್ಪ ಶಾಪ ಹಾಕಿದೆ ಗೌರ್ಮೆಂಟ್ಗೆ. ಕುಂದಾಪುರ ಸ್ಟೈಲಲ್ಲಿ ಒಂದು ಶಾಪ ಹಾಕಿದೆ. ಕಿಚ್ಚಡಿ ಅದು ಬಿಡು. ಬೆಂಗಳೂರು ಸಾಧನೆ ಬಗ್ಗೆ ಹೇಳಿ. ಬೆಂಗಳೂರಿಗೆ ಹೆಂಗ್ ಬಂದ್ರಿ? ನಾ ಬೆಂಗಳೂರಿಗೆ ಕೆಂಪಸ್ ಕತ್ಕೊಂಡಂತೂ ಬಂದಿಲ್ಲ, ನೀಲಿ ಟ್ರೈನ್ ಹತ್ಕೊಂಡ್ ಬಂದೆ. ಹಿಂಗೆಲ್ಲ ಹಳೇದೆಲ್ಲ ಇದೇ ಇಲ್ಲ. ಹಳೆ ಏನದ 90s ಕಿಡ್ಸ್ ನಮ್ಗೆಲ್ಲ ನಾವೆಲ್ಲ ನೋಡಿದೀವಿ. ಕೀಪ್ಯಾಡ್ ಫೋನಿಂದ ಕೀಬೋರ್ಡ್ವರೆಗೂ ನೋಡಿದೀವಿ. ನೀ ಏನು ನೋಡಿದ್ವಿ ಮಗನೇ? ಡೈರೆಕ್ಟಾಗಿ ಕೀಬೋರ್ಡ್ ನೋಡಿದ್ವಿ. ಇದೇ ಸ್ಕ್ರೀನ್ ಟಚ್ ಫೋನು. ಏನು
ಬಾರಿ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಬಟ್ ಅದು ದುರಸ್ತಿಯಲ್ಲಿದೆ. ನಂದು ಹೊಸ ಪಾಟು, ಬಟ್ ಗಿಡ ಎಲ್ಲ ಹಳೆಯದು. ಬಾಡಿ ಹೋದ ಬಳ್ಳಿಯಲ್ಲಿ ಅಣ್ಣ ಹೂ ಹೊರಡೋದಿಲ್ಲ, ಸರ್ವಿಸ್ ಮಾಡ್ತೀವಿ, ಎಲ್ಲದು ಬಾಡೋಗಿದೆ. ಸರ್ವಿಸ್ ಹಿಂಗೆಲ್ಲ ಲಾಗ್ ಮಾಡ್ಕೊಳ್ಳೋಣ, ಆಮೇಲೆ ನಾನು ಪರ್ಫೆಕ್ಟ್ ಆದ್ಮೇಲೆ ಅಪ್ಲೋಡ್ ಮಾಡೋಣ ಅಂತ ಇದ್ದಾಳೆ. ಅವಳ ಆಸೆಗೆ ಏನಿಲ್ಲ, ನಾನು ಇದನ್ನ ಅಪ್ಲೋಡ್ ಮಾಡ್ಬೇಕಂತಾನೆ ಮಾಡಿರೋದು. ಎಡಿಟ್ ಮಾಡಕ್ಕೆ ಬೆಳಕರಿತೈತೆ. ಏನ್ ಎಡಿಟ್ ಇಲ್ಲ, ಇಲ್ಲಿ ಕಾಣಲ್ಲ ಅಣ್ಣ ಬ್ಲರ್, ಈಚೆ ಬಾ. ಎಡಿಟ್ ಮಾಡೋಂಥದ್ದು ಏನಿಲ್ಲ, ಹಿಂಗೆ ಹಾಕ್ಬಿಡಿ. ಹಾಕಿದಾಗ ಏನಾಗುತ್ತೆ ಅಂದ್ರೆ ಜನ ಅದನ್ನ ಒಂದಿನ ನೋಡಿ ಟಕ್ಕಂದ್ರೆ ಸ್ಕಿಪ್ ಮಾಡಿ ಬಿಸಾಕ್ಬಿಡ್ತಾರೆ, ರಿಪೋರ್ಟ್ ಮಾಡ್ತಾರೆ, ಹಾಗೆ ಬ್ಲಾಕ್ ಮಾಡ್ತಾರೆ. ಈ ತರ ಕಾಚ್ ಬರ್ತಿಲ್ಲ ಬೇಡ. ಮೈಕೆಲ್ಲ ಐತೆ ಕಿತ್ತಾಗಿರೋ ನೀವು ಲಾಗರ ಇಲ್ಲ ಕ್ಯಾಮ್ರಾಮನ್ ಅಂತ ಗೊತ್ತಾಗ್ತಿಲ್ಲ ನಂಗೆ. ಕನ್ಫ್ಯೂಸಲ್ಲಿದ್ದೀರಾ? ಯಾರು ಈಗ ನಾನು ಲಾಗರ ಮಾತು ಬಂದಿರೋ ಮುಖ್ಯ ಇರಲ್ಲ. ಕೇಳಿಲ್ಲ ನೇತು ಸುಷ್ಮಿತಾ, ನೀನ್ ಲಾಗರ್ ಆಗ್ಬೇಕಂತಿದ್ದೀರಾ? ನೀನ್ ಫಸ್ಟ್ ಏನನ್ನ ನೋಡ್ಬೇಕಂದ್ರೆ ಈ ಮಾತು ಬಂದಿಲ್ದಾರಲ್ಲ ಹೆಂಗ್ ಲಾಗ್ ಮಾಡ್ತಾರೆ ಅಂತ ಲಾಗ್ನ ನೋಡು. ಯಾಕಂದ್ರೆ ನಿನಗೆ ಕ್ಯಾಮ್ರಾ ಬಂದ್ಕೊಳ್ಳೋ ಉತ್ತರ ಬರಲ್ಲ, ಅದಕ್ಕೆ ಹಾಯ್ ಗೆಳೆಯರೇ, ಅರ್ಥ ಆಯ್ತಾ? ಅದಕ್ಕೆ ಸರಿ ಸರಿ, ಕಿತ್ತಾಗಿರೋ 10 ರೂಪಾಯಿ ಮೀಷನ್ ಮಾಹಿತಿಗೆ ಧನ್ಯವಾದಗಳು. ತಿರ್ಕೊಬಿಡ್ಲಾ? ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.